ಉಳಿದಿದ್ದು ಸಾರು ಸಾಂಬಾರು ಪಲ್ಯ ಏನೇ ಇರಲಿ ರೀ, ಅದು ಬಳಸ್ಕೊಂಡು ಇಂಥದ್ದೊಂದು ಮೆತ್ತಗೆ ಟೇಸ್ಟಿ ಹಾಗೆ ಹೆಲ್ದಿ ರೆಸಿಪಿ ಮಾಡ್ಬೋದು ರೀ. ಹಂಗಾದ್ರೆ ನಡೀರಿ ಮತ್ತು ಹೆಂಗೆ ಮಾಡೀನಂತ ತೋರಿಸ್ತೀನಂತ್ರಿ. ನೋಡಿರಿ, ನಾ ಇಲ್ಲೇನು ಮಾಡೀನಿ, ಒಂದು 2 ಬಟ್ಟಲು ಗೋಧಿ ಹಿಟ್ಟು ತೊಗೊಂಡಿನಿ. ಈ ಗೋಧಿ ಹಿಟ್ಟಿನಾಗ ಏನು ಮಾಡ್ತೀನಿ ರೀ, ಒಂದು 2 ಟೇಬಲ್ ಸ್ಪೂನು ಇಲ್ಲಿ ಕಡಲೆ ಹಿಟ್ಟು ಸೇರಿಸ್ಲತ್ತೀನಿ ರೀ. ಬರೀ ಗೋಧಿ ಹಿಟ್ಟಿನಾಗೂ ಮಾಡ್ಕೋಬೋದು, ನಡೀತದೆ. ಹಾಗೆ ಇಲ್ಲಿ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕೀನಿ ರೀ, ಮತ್ತು ಅರಿಶಿಣ ಪುಡಿ, ಇಲ್ಲಿ ಸ್ವಲ್ಪ ಹಿಂಗನ್ನು ಹಾಕ್ಬಿಡ್ತೀನಂತ್ರಿ. ಇಲ್ಲಿ ಏನು ಮಾಡೀನಿ ರೀ, ಅಜ್ವನ್ನು ಮತ್ತು ಜೀರಿಗೆ ಕುಟ್ಟಿ ಪುಡಿ ಮಾಡೀನಿ ರೀ. ಅದೇ ರೀ ಓಂಕಾಳು ಮತ್ತು ಜೀರಿಗೆ ಕುಟ್ಟಿ ತಂದು ಸೇರಿಸೀನಿ. ಮತ್ತು ಕೊತ್ತಂಬರಿ, ಹಾಗೆ ಬಿಳಿ ಎಳ್ಳು, ಇಲ್ಲಿ ಹಸಿ ಮೆಣಸಿನ್ಕಾಯಿ ಖಾರ ಸೇರಿಸ್ಲತ್ತೀನಿ ರೀ. ಬೇಕಾದ್ರೆ ನೀವು ಕೆಂಪು ಖಾರ ರೀ, ಅದೇ ರೀ ಪುಡಿ ಖಾರನೂ ಸೇರಿಸ್ಬೋದು, ನಡೀತದೆ. ಮತ್ತು ಒಂದು 2 ಚಮಚ ಮೊಸರನ್ನು ಹಾಕ್ಬಿಡ್ತೀನಿ, ಅಂದರೆ ಮೆತ್ತಗಾಗ್ತಾವೆ ಇದು ಹಾಕೋದ್ರಲ್ಲಿಂದ. ಮತ್ತು ಇಲ್ಲಿ 1 ಬಟ್ಟಲು ನಾ ಇಲ್ಲಿ ಸಾಂಬಾರು ತೊಗೊಂಡೀನಿ ರೀ. ತೊಗರಿಬೇಳೆ ಸಾಂಬಾರು ಅದ ರೀ. ನೀವು ಯಾವ ಸಾರು ಸಾಂಬಾರು ಪಲ್ಯ ಯಾವ ತೊಗೊಂಡ್ರೂ ನಡೀತದೆ ರೀ. ಹಾಗೆ 1 ಚಮಚ ಎಣ್ಣೆ ಹಾಕಿ ಎಲ್ಲ ಏನು ಮಾಡ್ತೀನಿ ರೀ, ಈಗ ಚಲೋ ಕಲಿಸ್ತೀನಿ ಅಂತ. ಬೇಕಾದ್ರೆ ನೀವು ಪೂರ್ತಿ ಸಾಂಬಾರ್ನಾಗೆ ಹಿಟ್ಟು ನಾದ್ಕೋಬೋದು. ಮತ್ತು ನಿಮ್ಗೆ ಘಟ್ಟ ಅನ್ನಿಸ್ಲತ್ತಿತ್ತಂದ್ರೆ ಸ್ವಲ್ಪ ನೀರು ಸೇರಿಸ್ಕೊತಾ ಏನು ಮಾಡಬೇಕಾಗ್ತದೆ ರೀ, ಒಂದು ಹಿಟ್ಟು ರೆಡಿ ಮಾಡ್ಕೋಬೇಕಾಗ್ತದೆ. ಈಗ ನಾವು ಚಪಾತಿಗೆಲ್ಲ ಯಾವ ಕನ್ಸಿಸ್ಟೆನ್ಸಿ ಇರ್ತದಲ್ರಿ ನಮ್ಮ ಹಿಟ್ಟಿಂದು, ಅದೇ ಥರನೇ ನಾವು ಹಿಟ್ಟು ನಾದ್ಕೋಬೇಕಾಗ್ತದೆ. ಈಗ ಹಿಟ್ಟು ರೆಡಿ ಆಗ್ಯದ್ರಿ. ಈಗ ಇದಕ್ಕೇನು ಮಾಡ್ತೀನಿ ಅಂತಂದ್ರೆ, ಮ್ಯಾಲೆ ಮುಚ್ಚಿ ಒಂದು 5ರಿಂದ 10 ನಿಮಿಷ ಬಿಟ್ಬಿಡ್ತೀನಂತ್ರಿ. ಟೈಮ್ ಇದ್ದರೆ 10 ನಿಮಿಷ ಬಿಡ್ರಿ, ಇಲ್ಲ 5 ನಿಮಿಷ ಆದರೆ ಸಾಕ್ರಿ. ಈಗ ನೋಡಿರಿ, ಒಂದು 5 ನಿಮಿಷ ಆದಮೇಲೆ ಈ ಹಿಟ್ಟಿನ ಮೇಲೆ 1 ಚಮಚ ಎಣ್ಣೆ ಹಾಕಿ ಎಲ್ಲ ಕಡೆ ಒರೆಸಿ ಈಗ ನಾದ್ಕೋತೀನಂತ್ರಿ. ಒಂದು 2ರಿಂದ 3 ನಿಮಿಷ ಇದಕ್ಕೆ ಎಷ್ಟು ಗಸಗಸ ಸಾಧ್ಯ ಅದನ್ನು ಅಷ್ಟು ನಾದ್ಕೋಬೇಕಾಗ್ತದೆ ರೀ, ಅಂದರೆ ಸಾಫ್ಟಾಗಿ ಬರ್ತಾವ್ರಿ. ನೋಡಿರಿ, ಇದ್ರಾಗಿಂದು ಈಗ ಎಲ್ಲ ಉಳ್ಳಿಗಳು ಮಾಡ್ಕೋತೀನಂತ. ಸದ್ಯಕ್ಕೆ ನಿಮಗೆ ಒಂದು ಉಳ್ಳಿ ಮಾಡಿ ತೋರಿಸ್ತೀನಂದ್ರೆ, ಒಂದು ಮೀಡಿಯಮ್ ಸೈಜ್ ಉಳ್ಳಿ ತೊಗೊಂಡಿನಿ. ಇದಕ್ಕೆ ಒಣ ಹಿಟ್ಟು ಹಚ್ತೀನಿ ರೀ, ಜೋಳದ ಹಿಟ್ಟು ಇಲ್ಲ, ನೀವು ಗೋಧಿ ಹಿಟ್ಟು ಹಚ್ಚೋರು ನಡೀತದೆ. ಈಗ ಲಾಟಿಸ್ಕೊತಾ ಹೋಗ್ತೀನಂತ್ರಿ. ನಾ ಇಲ್ಲಿ ಒಂದೇ ಪದರು ಮಾಡ್ಕೊಳತ್ತೀನಿ ರೀ. ಬೇಕಾದ್ರೆ ನೀವು ಚಪಾತಿ ಥರ ಫೋಲ್ಡ್ ಮಾಡಿ ನೀವು 2 ಪದರು 3 ಪದರು 4 ಪದರು ಹಂಗೂ ಮಾಡ್ಕೋಬೋದು ರೀ. ಆದರೆ ಹಿಂಗೆ ಒಂದೇ ತೆಳ್ಳಗೆ ಮಾಡ್ಲತ್ತೀರಂದ್ರೆ ಆದೊಟ್ಟು ತೆಳ್ಳಗೆ ಮಾಡ್ಕೋಬೇಕಾಗ್ತದೆ ರೀ, ಅಂದರೆ ಮೆತ್ತಗಾಗ್ತಾವ. ಈವನ್ನಾಗಿ ನಾವು ಲಾಟಿಸ್ಕೋಬೇಕಾಗ್ತದೆ. ನಿಮ್ಮ ಕೈಲಿ ಎಷ್ಟು ತೆಳ್ಳಗೆ ಸಾಧ್ಯ ಅದನ್ನು ಅಷ್ಟು ತೆಳ್ಳಗೆ ಲಾಟಿಸ್ಕೊತಾ ಹೋಗ್ಬೇಕಾಗ್ತದೆ ರೀ. ನೋಡಿರಿ, ಇಲ್ಲಿ ರೆಡಿ ಆಗ್ಯದ. ಈಗ ಸಾವಕಾಶ ಕೈ ಮೇಲೆ ತಗೊಂಡು ಬಿಸಿ ಹಂಚಿನ ಮೇಲೆ ಹಾಕ್ಬಿಡ್ತೀನಂತ್ರಿ. ಈಗ ನೋಡಿರಿ, ಉರಿನೂ ಅಷ್ಟೇ ರೀ, ನಾವು ಜಾಸ್ತಿ ಉರಿನೇ ಇಡಬೇಕು. ಸಣ್ಣ ಉರಿನಾಗ ಇವಕ್ಕೆ ಬೇಯಿಸ್ಲಕ್ಕ ಹೋಗ್ಬಾರ್ದು ರೀ. ಬರೀ ಇವಕ್ಕೆ ಯಾಕ್ರಿ, ಚಪಾತಿ ಇರಲಿ ರೊಟ್ಟಿ ಇರಲಿ ಯಾವಾಗೂ ನಾವು ಸಣ್ಣ ಉರಿನಾಗ ಬೇಯಿಸ್ತೇವೆ ಅಂತಂದ್ರೆ ಸ್ವಲ್ಪ ಬಿರುಸಾಗ್ತಾವ್ರಿ. ಹೀಗಾಗಿ ನಾವು ಉರಿ ದೊಡ್ಡದಿಟ್ಟೆ ನಾವು ಬೇಯಿಸ್ತೇವೆ ಅಂತಂದ್ರೆ ಚಂದ ಮೆತ್ತಗೆ ಇರ್ತಾವ್ರಿ. ನೋಡಿರಿ, 2 ಕಡೆ ಎಣ್ಣೆ ಹಚ್ಲತ್ತೀನಿ ರೀ ನಾನು. ಬೇಕಾದ್ರೆ ನೀವು ತುಪ್ಪ ಇಲ್ಲ ಬೆಣ್ಣೆನೂ ಹಚ್ಬೋದು, ನಡೀತದೆ. ಹಾಗೆ ಇದಕ್ಕೆ ಹಿಂಗೆ ಪಲ್ಟಾಸ್ಕೊತಾ ಏನು ಮಾಡ್ತೀನಿ ರೀ ನಾನು, ಈ ಥರ ಸ್ವಲ್ಪ ಬಣ್ಣ ಬರೋತನ ಬೇಯಿಸ್ಕೊತೀನಂತ್ರಿ. ನೋಡಿರಿ, ಇಲ್ಲಿ ರೆಡಿ ಆಗ್ಯಾದ್ರಿ. ಉಳ್ದಿವ್ನು ಎಲ್ಲ ಏನು ಮಾಡ್ತೀನಿ ರೀ, ಇದೇ ಥರ ಮಾಡಿ ತರ್ತೀನಂತ. ಭಾಳ ಅಂದ್ರೆ ಭಾಳ ಸಾಫ್ಟಾಗಿ ಆಗ್ತಾವ್ರಿ. ರುಚಿನೂ ಅಷ್ಟೇ ರೀ, ಭಾಳ ಮಸ್ತ್ ಆಗ್ತಾವೆ. ನೀವು ಪಲ್ಯ ಹಾಕಿ ಮಾಡ್ಕೊಳತ್ತೀರಂತಂದ್ರೆ ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡು ತಂದು ಸೇರಿಸ್ತಾರೂ ನಡೀತದೆ ರೀ. ಹಂಗಾದ್ರೆ ನೋಡಿರಲ್ರಿ, ನೀವು ಟ್ರೈ ಮಾಡಿರಿ, ಮತ್ತು ಹೆಂಗೆ ಅನ್ನಿಸ್ತಂತ ನಂಗೆ ಕಾಮೆಂಟ್ ಮಾಡಿ ಹೇಳೋದು ಮರಿಬೇಡ್ರಿ. ಮತ್ತೆ ಸಿಗ್ತೀನಂತ್ರಿ ಮುಂದಿನ ವೀಡಿಯೋದಾಗ ಮತ್ತೊಂದು ರೆಸಿಪಿ ತೊಗೊಂಡು ಬರ್ತೀನಂತ್ರಿ. ಥ್ಯಾಂಕ್ ಯು.